ನನ್ನ ಸಮಸ್ತ ಪ್ರೀತಿಯ ಕನ್ನಡಿಗರ ಕುಟುಂಬಕ್ಕೆ ಈ ನಿಮ್ಮ ಪ್ರೀತಿಯ ಅಭಿಮಡುವ ನಮಸ್ಕಾರಗಳು. ಗುಡ್ ಈವ್ನಿಂಗ್ ಹಾಗೂ ವೆಲ್ಕಮ್. ವಿಡಿಯೋ ತಮ್ಮ ನೋಡಿಬಿಟ್ಟು ನಿಮ್ಗಳಿಗೆಲ್ಲ ಈಗಾಗಲೇ ಗೊತ್ತಾಗಿರುತ್ತೆ ಈ ಒಂದು ವಿಡಿಯೋ ಯಾವುದರ ಬಗ್ಗೆ ಒಂದು ಕಂಟೆಂಟ್ ವಿಡಿಯೋ ಆಗಿರಕ್ಕಂಥ ಒಂದು ವಿಡಿಯೋ ಆಗಿದೆ ಅಂದ್ಬಿಟ್ಟು. ಎಸ್ ಹೌದು, ಈ ಒಂದು 21 ಸ್ಕೀಮ್ದವ್ರಿಗೆ ಏನಿದೆ ಸೇಮ್ ನಿಮ್ಮ ತರಹ ಒಂದು ಇಶ್ಯೂ ಆಗಿತ್ತು. ನೀವು ಇಲ್ಲಿ ಡಿಸ್ಪ್ಲೇ ಮೇಲೆ ನೋಡ್ತಿರ್ಬೋದು. ಈ ಒಂದು ನೋಟಿಫಿಕೇಷನ್ ಕೂಡ VTV ವೆಬ್ಬಲ್ಲಿ ಇದೆ. ನೀವು ಹೋಗಿ ಈ ಒಂದು PDF ಡೌನ್ಲೋಡ್ ಮಾಡಿಕೊಂಡು ನೀವು ಕೂಡ ಚೆಕ್ ಮಾಡ್ಕೊಳ್ಬೋದು. ಏನು ಇಶ್ಯೂ ಆಗಿತ್ತು 21 ಸ್ಕೀಮ್ವರೆಗೂ ಕೂಡ ಅಂತಂದರೆ, ಇಲ್ಲಿ ನಾನು ಮಾರ್ಕ್ ಮಾಡ್ತಾ ಹೋಗ್ತೇನೆ. ಶೆಡ್ಯೂಲ್ಡ್ ಅಂದರೆ ಅವರು ಒಂದು ಟೈಮ್ ಟೇಬಲ್ ಬಿಟ್ಟಿದ್ದರು, ಬಟ್ ಇವತ್ತು 30th ಜುಲೈಗೆ ಒಂದು ರೀಶೆಡ್ಯೂಲ್ಡ್ ಟೈಮ್ ಟೇಬಲ್ ಬಿಟ್ಟಿದ್ದಾರೆ. ಏನಾಗಿದೆ ಇಲ್ಲಿ ಚೇಂಜಸ್ ಅನ್ನೋಕ್ಕಂಥದ್ದನ್ನು ನಾನು ನಿಮಗೆ ಇವಾಗ ತೋರಿಸ್ತೇನೆ. ಸೊ ಮೊದಲೇನು ಮಾಡಿದರು, ಏನೊಂದು ಶೆಡ್ಯೂಲ್ ಬಿಟ್ಟಾಗ ಅವಾಗ ವೆಡ್ನೆಸ್ಡೇ ಅಂದರೆ 21 ಆಗಸ್ಟ್ಗೆ ಸ್ಟಾರ್ಟ್ ಆಗಿ 21 ಆಗಸ್ಟ್ ರೈಟ್ 21/08/2024 ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್. 21 ಆಗಸ್ಟ್ ಸ್ಟಾರ್ಟ್ ಒಂದು ಪೇಪರು. ಅದಾದಮೇಲೆ ಕಂಟಿನ್ಯೂಸ್ಲಿ 22ಗೆ ಇನ್ನೊಂದು ಪೇಪರು, ಅದಾದಮೇಲೆ 23ಗೆ ಇನ್ನೊಂದು. ಕಂಟಿನ್ಯೂಯಸ್ಲಿ ಪೇಪರ್ಗಳು ಇದ್ವು. ಕಂಟಿನ್ಯೂಯಸ್ಲಿ ಪೇಪರ್ಗಳು ಏನಿದ್ವು, ಕಂಟಿನ್ಯೂಸ್ ಆಗಿ ಇದ್ವು. ಇಲ್ಲಿ ನೋಡ್ಬೋದು. ಮತ್ತು 22 ಏನಿದೆ, ಈ ಒಂದು 22ಗೆ ಬೆಳಿಗ್ಗೆ ಒಂದು ಪೇಪರು ಮತ್ತು ಇಲ್ಲಿ ಮಧ್ಯಾಹ್ನ ಒಂದು ಪೇಪರ್ ಇಟ್ಟಿದ್ರು. ನೀವು ಇಲ್ಲಿ ಡಿಸ್ಪ್ಲೇ ಮೇಲೆ ಕ್ಲಿಯರಾಗಿ ನೋಡ್ಬೋದು. 9:30 to 12:30 ಒಂದು ಪೇಪರ್ ಆದರೆ 20 ಸ್ಕೀಮ್ದಿದು, ನಾಟ್ 21 ಸ್ಕೀಮ್ದು. ಇದು 20 ಸ್ಕೀಮ್ದವ್ರಿಗೆ. ಈ 20 ಸ್ಕೀಮ್ನ ಬಿಟ್ಬಿಡಿ, ಸಾಕು. ನಾವು 21 ತಗೊಳ್ಳೋಣ. ಅಂದರೆ ನಿಮ್ಮ ಒಂದು ಸೀನಿಯರ್, ಇವಾಗ ಯಾರು 3rd ಇಯರ್ ಇದ್ದಾರೆ ಅವ್ರದ್ದು ಈ 3 ಡೇಟ್ 21, 22, 23 ಕಂಟಿನ್ಯೂ ಆಗಿ ನಿಮ್ಮ ಒಂದು 20 ಸ್ಕೀಮ್ ಏನು ಸೀನಿಯರ್ಸ್ ಇದ್ದಾರೆ ಅವರು ಎಕ್ಸಾಮ್ ಇದ್ವು. ಆ ಒಂದು ಫೇಸ್ನ ಏನು ಇಶ್ಯೂ ಮಾಡ್ತಾಯಿದ್ರು, ಅವರು ಒಂದು ಇಶ್ಯೂನ ಫೇಸ್ ಮಾಡ್ತಾಯಿದ್ರು. ಅದನ್ನು VTV ಅವ್ರಿಗೆ ಎಲ್ಲ ವಿದ್ಯಾರ್ಥಿಗಳ ಒಂದು ಯೂನಿಟಿ ಮುಖಾಂತರ ಒಂದು ರಿಕ್ವೆಸ್ಟ್ ಆಯಿತು. ಈ ಒಂದು ನಮಗೆ ಗ್ಯಾಪ್ ಬೇಕು ಬಿಟ್ವೀನ್ ಈಚ್ ಸಬ್ಜೆಕ್ಟ್ಸ್ ಅಂದ್ಬಿಟ್ಟು, ಮಿನಿಮಮ್ ಗ್ಯಾಪ್ ಆದರೂ ಬೇಕ್ರಿ ಅಂತ ಹೇಳ್ಬಿಟ್ಟು ಇದು ಮಾಡಿದರು. ಸೊ ಇವತ್ತು VTV ಅವ್ರು ಏನು ಮಾಡಿದ್ದಾರೆ, ರೀಶೆಡ್ಯೂಲ್ಡ್ ಮಾಡಿದ್ದಾರೆ. ನೋಡ್ಬೋದು ಇಲ್ಲಿ 21ಗೆ ಇರೋದನ್ನು, ಆಗಸ್ಟ್ 21ಗೆ ಇರೋದನ್ನು 24ಗೆ ಇಟ್ಟಿದ್ದಾರೆ. ಗ್ಯಾಪ್ ನೋಡ್ಬೋದು, ಕಂಟಿನ್ಯೂಸ್ ಇಲ್ಲ. 24ಗೆ ಆದರೆ ಒಮ್ಮೆ ಮತ್ತೆ ಯಾವಾಗಿದೆ, 14th ಸೆಪ್ಟೆಂಬರಲ್ಲಿದೆ. 14th ಸೆಪ್ಟೆಂಬರ್ ಮುಗೀತು ಅಂತಂದರೆ ಮತ್ತೆ 31 ಆಗಸ್ಟಿಗಿದೆ. ಅಂದರೆ ಇಲ್ಲಿ ಗ್ಯಾಪ್ ನೋಡ್ಬೋದು. 24th ಆಗಸ್ಟಿಗೆ ಒಂದು ಪೇಪರ್ ಇದ್ದರೆ 31 ಆಗಸ್ಟ್ಗೆ ಇನ್ನೊಂದು ಪೇಪರು. ಎಷ್ಟು ದಿನ ಗ್ಯಾಪ್ ಆಯಿತು ನೀವೇ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಇಲ್ಲಿ ಮಿನಿಮಮ್ 2 to 3 ಡೇಸ್ ಅಲ್ಲ, ಇನ್ನೂ ಜಾಸ್ತಿ ಡೇಸೇ ಗ್ಯಾಪ್ ಕೊಟ್ಟಿದ್ದಾರೆ ರೀಶೆಡ್ಯೂಲ್ಡ್ ಮಾಡಿ. ಅದಾದ ನಂತರ ಮತ್ತೆ 31ಗೆ ತಂದರೆ 14 ಡೇಸ್ ಗ್ಯಾಪ್ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು. 1 ಡೇಸ್ ಅಲ್ಲ, 2 ಡೇಸ್ ಅಲ್ಲ. ಆಗಸ್ಟ್ 31ಗೆ ಒಂದು ಪೇಪರ್ ಆದರೆ ಒಮ್ಮೆ 14 ದಿನಗಳ ನಂತರ 14ನೇ ದಿನಕ್ಕೆ ಈ ಒಂದು ಪೇಪರ್ನ ಇಟ್ಟಿದ್ದಾರೆ. ನೋಡ್ಬೋದು ಇಲ್ಲಿ ವಿದ್ಯಾರ್ಥಿಗಳಿಗೆ ಯಾವ ರೀತಿಯ ಒಂದು ಅನ್ಯಾಯವನ್ನು ಮಾಡ್ತಿದ್ದಾರೆ ಅಂದ್ಬಿಟ್ಟು. ಸೊ 3rd ಸೆಮ್ದ ಅವರಿಗೆ ಲಾಸ್ಟ್ ಟೈಮ್ ಇದೇ ರೀತಿ ಆಯಿತು. ವಿದ್ಯಾರ್ಥಿಗಳು ಒಂದು ಯೂನಿಟಿ ಮುಖಾಂತರ ಈ ಒಂದು ಟ್ವಿಟ್ಟರಲ್ಲಿ, ಇಮೇಲ್, ಎವ್ರಿ ಸ್ಟೂಡೆಂಟ್ಸ್ ಆ ಒಂದು ಎಫರ್ಟ್ಸ್ ಹಾಕಿ ಎಲ್ಲನೂ ಕೂಡ ಮಾಡಿದರು. ಸಕ್ಸಸ್ಫುಲ್ಲಿ ಮತ್ತೆ ಚೇಂಜಸ್ ಆಗಿ ಪೋಸ್ಟ್ಪೋನ್ ಆಯಿತು. ಸೊ ಇವಾಗ 4th ಸೆಮಲ್ಲೂ ಕೂಡ ಗ್ಯಾಪ್ ಬಿಡದೇ ಕಂಟಿನ್ಯೂಸ್ ಆಗಿ ಎಕ್ಸಾಮ್ ಇಟ್ಟಿದ್ದಾರೆ. ಜೊತೆಗೆ ಈ ಒಂದು ಬ್ಯಾಕ್ ಪೇಪರ್ ಸ್ಟೂಡೆಂಟ್ಸ್, ಅದು ಸೆಕೆಂಡರಿ ಬಿಡಿ, ರೆಗ್ಯುಲರ್ ಸ್ಟೂಡೆಂಟ್ಸ್ಗೆ ಕಷ್ಟ ಆಗ್ತಿದೆ. ಸೊ ಇವಾಗ ಸೊಲ್ಯೂಷನ್ ಆಲ್ರೆಡಿ ನಾನು ನಿಮಗೆ ಹೇಳಿದ್ದೇನೆ. ಸೊ ನಿಮಗೂ ಕೂಡ ಇದೇ ಥರ ರೀಶೆಡ್ಯೂಲ್ಡ್ ಟೈಮ್ ಟೇಬಲ್ ಬೇಕು ಅಂತಂದರೆ ನೀವು ಏನು ಮಾಡಬೇಕು, ಇಮ್ಮಿಡಿಯೇಟ್ಲಿ ಈ ಒಂದು ಚಾನಲ್ ಡಿಸ್ಕ್ರಿಪ್ಷನಲ್ಲಿ ಹಾಗೂ ಕಮೆಂಟ್ ಸೆಕ್ಷನಲ್ಲಿ ಈ ಒಂದು VTV ಸ್ಟೂಡೆಂಟ್ಸ್ ಹೆಲ್ಪರ್ ಅನ್ನಕ್ಕಂಥವರು ಈ ಒಂದು ಪೋಸ್ಟ್ನ ಮಾಡಿಬಿಟ್ಟು ವಿದ್ಯಾರ್ಥಿಗಳ ಇಶ್ಯೂನ ಗೌರ್ಮೆಂಟ್ಗೆ ಎಲ್ಲರಿಗೂ ಕೂಡ ಆ ಒಂದು ಇಶ್ಯೂನ ಏನು ಮಾಡ್ತಾಯಿದ್ದಾರೆ, ಹೇಳ್ಕೊಳ್ತಾ ಇದ್ದಾರೆ. ಸೊ ಈಗ ಅವರಿಗೆ ರಿಕ್ವೈರ್ಡ್ ಇರೋದು ಏನಂತಂದರೆ, ನಿಮ್ಮ ಒಂದು ವಿದ್ಯಾರ್ಥಿಗಳ ಯೂನಿಟಿ ನೀವು ದಯವಿಟ್ಟು, ನಿಮಗೆ ಇದು ಬೇಕಿದ್ದಲ್ಲಿ ನೀವು ಇದನ್ನು ಮಾಡಲೇಬೇಕು. ಪ್ರತಿಯೊಂದು ಸ್ಟೂಡೆಂಟ್ಸು ಅಕೌಂಟ್ ಇಲ್ಲಾಂದರೆ ಅಕೌಂಟ್ ಕ್ರಿಯೇಟ್ ಮಾಡಬೇಕು. ಇದೇ ರೀತಿ ನಿಮಗೆ ರೀಶೆಡ್ಯೂಲ್ಡ್ ಬೇಕು ಅಂತಂದರೆ, ಎಕ್ಸಾಮ್ ಕೂಡ ಸ್ವಲ್ಪ ಪೋಸ್ಟ್ಪೋನ್ ಆಗಬೇಕು ಅಂದರೆ ಏನೂ ಇಲ್ಲ, ಆ ಏನು ಅಕೌಂಟ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಗೂ ಕಮೆಂಟ್ಸಲ್ಲಿ ಕೊಟ್ಟಿರ್ತಾನೆ, ಕ್ಲಿಕ್ ಮಾಡಿಬಿಟ್ಟು ಆ ಒಂದು ಪೋಸ್ಟ್ನ ರೀಪೋಸ್ಟ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಒಂದು ಇಶ್ಯೂಸ್ನ ಅಲ್ಲಿ ಹೇಳ್ಕೊಳ್ಳೇಬೇಕು. ಆವಾಗ ಮಿನಿಮಮ್ 1,000 ಅಥವಾ 2,000, ಮಿನಿಮಮ್ 2,000 ವಿದ್ಯಾರ್ಥಿಗಳಿಂದ ಈ ಒಂದು ರಿಕ್ವೆಸ್ಟ್, ಈ ಒಂದು ರೀಪೋಸ್ಟ್ ಆಗಿ ಟ್ರೆಂಡ್ ಆಯಿತು ಅಂತಂದರೆ, ಪಬ್ಲಿಕ್ ಆಯಿತು ಅಂತಂದರೆ
ಇಮ್ಮಿಡಿಯೇಟ್ಲಿ ವಿ ಟಿ ಅವರು ಈಗೇನು ಒಂದು ನಿಮ್ಮ ಒಂದು ಥರ್ಡ್ ಇಯರ್ ಸೀನಿಯರ್ಸ್ ಅವರ ಒಂದು ಟೈಮ್ ಟೇಬಲ್ನ ರೀಶೆಡ್ಯೂಲ್ ಮಾಡಿದರು, ಅದೇ ರೀತಿಯಲ್ಲೂ ಕೂಡ ನಿಮ್ಮದು ಕೂಡ ರೀಶೆಡ್ಯೂಲ್ಡಾಗಿ ಬರುತ್ತೆ. ಇದು ಇನ್ನೂ 2 ಡೇಸ್ ಒಳಗಡೆ ಮಾಡಬೇಕು ಅಂದರೆ ಆಗಸ್ಟ್ 2nd 1st ಒಳಗಡೆ ಈ ಒಂದು ಕೆಲಸ ಮಾಡಿದರೆ ಮಾತ್ರ ನಿಮ್ಮ ಒಂದು ರೀಶೆಡ್ಯೂಲ್ ಟೈಮ್ ಟೇಬಲ್ ಬರುತ್ತೆ, ಇಲ್ಲಾಂದರೆ ಬರಲ್ಲ. ಸೊ ದಯವಿಟ್ಟು ನೋಡ್ಕೊಳ್ಳಿ, ನಿಮ್ಮ ಒಂದು ಯೂನಿಟಿನ ಮಾಡಿಕೊಳ್ಳಿ. ಆ ಒಂದು ವಿ ಟಿ ಸ್ಟೂಡೆಂಟ್ಸ್ ಹೆಲ್ಪರ್ಗೆ ಹೋಗಿಬಿಟ್ಟು ರೀಪೋಸ್ಟ್ ಮಾಡಿ ಕಮೆಂಟಲ್ಲಿ ನಿಮ್ಮ ಇಶ್ಯೂನ ಹಾಕಿ ಅಂತ ಹೇಳ್ಬಿಟ್ಟು ಇದೇ ರೀತಿ ನಿಮಗೆ ಅಪ್ಡೇಟ್ಸ್ನ ಸಪೋರ್ಟ್ನ ಮಾಡ್ತಾ ಇರ್ತೇನೆ ಅಂತ ಹೇಳ್ತಾ ಎಲ್ರಿಗೂ ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.